ಇನ್ನೀಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ನೇರವಾಗಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಧರ್ಮದ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ ನಾಯಕರು ಕೂಡ ಈಗ ಬಿಜೆಪಿಯ ಶಾಸಕ ಹಾಗೂ ಮಾಜಿ ಸಚಿವ ಹೇಳಿರುವಂಥ, ಇನ್ಫ್ಯಾಕ್ಟ್ ಬಿಜೆಪಿಯ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಹೇಳಿರುವಂಥ ಒಂದು ಮಾತನ್ನ ಅಥವಾ ಒಂದು ಆಡಿಯೋ ಕ್ಲಿಪ್ ಅನ್ನ ಮುಂದಿಟ್ಕೊಂಡು ನೇರವಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಒಬ್ಬ ದಲಿತ ಅನ್ನುವಂಥ ಕಾರಣಕ್ಕೋಸ್ಕರ RSSನ ಕೇಂದ್ರ ಕಚೇರಿ ನಾಗ್ಪುರದಲ್ಲಿ ನನಗೆ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡಲಿಲ್ಲ ಅನ್ನುವಂಥ ಆಡಿಯೋ ಏನಿತ್ತು ಸಾಕಷ್ಟು ದೊಡ್ಡ ವೈರಲ್ ಆಗಿತ್ತು. ಈಗ ಅದನ್ನೇ ಮುಂದಿಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ನಾಯಕರ ಮೇಲೆ 1-to-1 ಆಗಿ ಟಾರ್ಗೆಟ್ ಅನ್ನ ಕೂಡ ಮಾಡ್ತಾ ಇದ್ದು, ಅತ್ತ RSS ಕೂಡ ನೇರವಾಗಿ ಪತ್ರಿಕಾ ಪ್ರಕಟಣೆ ಮಾಡೋ ಮೂಲಕ ಸ್ಪಷ್ಟನೆಯನ್ನು ನೀಡಿದೆ. ಪದೇ ಪದೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ವಾಕ್ಸಮರಕ್ಕೆ ಕಾರಣವಾಗ್ತಿದ್ದ ಸಾವರ್ಕರ್ ಫೋಟೋ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಳೆದ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಕಾಂಗ್ರೆಸ್ ವಿರೋಧದ ನಡುವೆಯೂ ಬಿಜೆಪಿ ಸಾವರ್ಕರ್ ಫೋಟೋವನ್ನ ಸದನದ ಒಳಗಡೆ ಅನಾವರಣಗೊಳಿಸಿತು. ಸಾವರ್ಕರ್ ಫೋಟೋ ಸದನದ ಒಳಗೆ ಅನಾವರಣ ಆಗ್ತಿದ್ದಂತೆ ಕೈ ನಾಯಕರು ವಿರೋಧ ಕೂಡ ಜೋರಾಗಿ ಇತ್ತು. ಇಷ್ಟಕ್ಕೆ ತಣ್ಣಗಾಗಿದ್ದ ಸಾವರ್ಕರ್ ಫೋಟೋ ವಿಚಾರ ಇದೀಗ ಮತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ಸಾವರ್ಕರ್ ಫೋಟೋ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿರುವ ಹೇಳಿಕೆ. ಸದನದಲ್ಲಿ ಸಾವರ್ಕರ್ ಫೋಟೋವನ್ನ ತೆಗೆಯಬೇಕು, ಬದಲಿಗೆ ನೆಹರು ಫೋಟೋವನ್ನ ಹಾಕಬೇಕು ಎಂದು ನಾನು ಒತ್ತಾಯ ಮಾಡ್ತೇನೆ ಎಂದಿದ್ದಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದ್ದಲ್ಲ. ನನಗೆ ಬಿಟ್ಟಿದ್ರೆ ಸಾವರ್ಕರ್ ಫೋಟೋ ತೆಗೆಯುತ್ತಿದ್ದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೊಸ ಕಿಡಿ ಹೊತ್ತಿಸಿದ್ದಾರೆ. ನೆಹರು ಅವ್ರದ್ದು ಫೋಟೋ ಹಾಕ್ಬಾರ್ದು, ಪ್ರಧಾನಮಂತ್ರಿ ಇದ್ದಾರೆ ಸರ್, ಅವರು 16-18 ವರ್ಷ ಇದ್ದಾರೆ. ಅವ್ರ ಕೊಡುಗೆ ಏನಿದೆ ಸರ್ ನೋಡಿ, ವೀರ್ ಸಾವರ್ಕರ್ ಅವ್ರ ಬಗ್ಗೆ ಮಾಧ್ಯಮದಲ್ಲಿ 1.5 ತಾಸು ನಿಮ್ಮ ಮುಂದೆನೆ ಕಾಂಗ್ರೆಸ್ ಕಚೇರಿನಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿದ್ದೆ ಆಯ್ತಾ. ವೀರ್ ಅಂತ ಅವರಿಗೆ ಟೈಟಲ್ ಹೆಂಗೆ ಬಂತು ಅಂತ ಹೇಳ್ಬಿಡ್ಲಿ ಬಿಜೆಪಿ ಅವರು, ಏನಾದರೂ ಕೊಟ್ಬಿಡ್ತೀನಿ. ಯಾರು ಕೊಟ್ಟಿದ್ದವ್ರಿಗೆ ಆ ಬಿರುದು ಏನಾದರೂ ಕೊಡ್ತೀನಿ. ಅವರು ಬ್ರಿಟಿಷಿಂದ ಪೆನ್ಷನ್ ತಗೊಂತಾ ಇರಲಿಲ್ಲ ಅಂತ ಹೇಳ್ಬಿಡ್ಲಿ. ನೋಡಿ, ನನ್ನ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರದಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ, ನನಗೆ ಬಿಟ್ಟಿದ್ರೆ ನಾನು ತೆಗಿತಾ ಇದ್ದೆ. ವೀರೇ ಅಲ್ಲ ಸರ್ ಅವ್ರ ಮೊದಲು, ನಾನು ಅದೇ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇನ್ನು ಪ್ರಿಯಾಂಕ್ ಖರ್ಗೆ ಮಾತಿನಿಂದ ಬಿಜೆಪಿ ಕೆರಳಿ ಕೆಂಡವಾಗಿದ್ದು, ಹೀಗೆ ಮಾಡಿದ್ರೆ ರಾಜ್ಯದ ಜನ ಸಹಿಸುವುದಿಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಸುವರ್ಣಸೌಧದಲ್ಲಿ ವೀರ್ ಸಾವರ್ಕರ್ ಫೋಟೋ ತೆಗಿಲಿಕ್ಕೆ ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ. ಆ ಥರ ಯಾವುದೇ ಪ್ರಯತ್ನ ಮಾಡಿದ್ರೆ ರಾಜ್ಯದ ಜನನೂ ಸಹಿಸೋದಿಲ್ಲ, ಅಲ್ಲೂ ಸಹ ಆ ಥರ ಅವಕಾಶ ಇಲ್ಲ. ಆ ರೀತಿಯ ಒಂದು ಸಾಹಸಕ್ಕೆ ಕೈ ಹಾಕಬಾರ್ದು ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ, ಆಡಳಿತ ಪಕ್ಷಕ್ಕೆ ಸಲಹೆ ಕೊಡೋಕೆ ಇಚ್ಛೆ. ಅವ್ರನ್ನ ಭಾವಚಿತ್ರವನ್ನ ತೆಗೆಯುವಂತ ಏನೇ ಪ್ರಯತ್ನಗಳನ್ನು ಮಾಡಿದ್ರು ನಾವು ಭಾರತೀಯ ಜನತಾ ಪಾರ್ಟಿಯವರು, ಈ ನಾಡಿನ ಜನತೆ, ಭಾರತೀಯರು ಯಾರು ಇದಕ್ಕೆ ಆಸ್ಪದವನ್ನ ಕೊಡಲ್ಲ. ಇಂಥ ಯಾವುದೇ ಪ್ರಯತ್ನವನ್ನ ಸರ್ಕಾರ ಮಾಡಿದ್ರೆ ಖಂಡಿತವಾಗಿಯೂ ಅದನ್ನು ವಿರೋಧಿಸ್ತೀವಿ. ಸದ್ಯ ಸಾವರ್ಕರ್ ಫೋಟೋ ತೆಗೆದುಹಾಕುವ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹಚ್ಚಿರುವ ಹೊಸ ಕಿಡಿ ಬಿಜೆಪಿ ಪಾಳಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದೇನೇ ಇರಲಿ, ಸರ್ಕಾರ ಸಾವರ್ಕರ್ ಫೋಟೋ ತೆಗೆಯಬೇಕು ಎನ್ನುವ ಚಿಂತನೆಗೂ ಸಾಮ್ಯತೆ ಇದ್ದ ಹಾಗೆ ಕಂಡುಬರ್ತಿದೆ. ಸಾಕಷ್ಟು ವಿರೋಧದ ನಡುವೆಯೂ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಸರ್ಕಾರ ಸದನದೊಳಗೆ ಸಾವರ್ಕರ್ ಫೋಟೋ ಅನಾವರಣಗೊಳಿಸಿತ್ತು. ಆದ್ರೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಸದನದಲ್ಲಿ ಸಾವರ್ಕರ್ ಫೋಟೋ ತೆಗೆಯೋ ಲೆಕ್ಕಾಚಾರದಲ್ಲಿದೆ. ಸಾವರ್ಕರ್ ಫೋಟೋ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಫೋಟೋ ವಿವಾದ ತಾರಕಕ್ಕೇರುವ ಸಾಧ್ಯತೆ ದಟ್ಟವಾಗಿದೆ. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಳಗಾವಿ.